ಮುಕ್ಕಳಪ್ಪನ ಮೇಲೆ ಗಾಯತ್ರಿ ಅವರ ತಂದೆ ತಾಯಿ ಪ್ರಕರಣವನ್ನ ದಾಖಲಿಸ್ತಾರೆ. ಅಂದ್ರೆ ತಲೆ ಕೆಡಿಸಿ ಓಡಿಸ್ಕೊಂಡು ಹೋಗಿದ್ದಾನೆ, ಅಪಹರಣ ಮಾಡಿದ್ದಾನೆ ಅಂತೆಲ್ಲ. ಜೊತೆಗೆ ಒಂದು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಸುಳ್ಳು ದಾಖಲೆ ವಿಳಾಸವನ್ನ ಸುಳ್ಳನ್ನು ಕೊಟ್ಟು ಕೂಡ ಮದುವೆ ಆಗಿರ್ತಾನೆ. ಸೊ ಅದು ಜೂನ್ 5ನೇ ತಾರೀಕು ಆಗಿದ್ದು. ಈಗ ನೋಡಿ ಒಂದು ದೊಡ್ಡ ಇಶ್ಯೂ ಆಗಿದೆ. ನಂತರದಲ್ಲಿ ತಾಯಿ ಕೊಟ್ಟಂತ ಒಂದು ಕಂಪ್ಲೇಂಟಿಂದಾಗಿ ಪೊಲೀಸರು ಗಾಯತ್ರಿ ಅವರನ್ನ ಕರೆಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಮುಕ್ಕಳಪ್ಪ ಬರಲೇ ಇಲ್ಲ. ಸೊ ಮುಕ್ಕಳಪ್ಪ ಅದು ಎಲ್ಲೋಗಿದಾರೋ ಗೊತ್ತಿಲ್ಲ. ನಿಜವಾಗ್ಲೂ ಕೂಡ ಹೆಂಡತಿನ ಮಾತ್ರ ಕರ್ಸ್ಕೊಂಡು ಅವ್ರು ಮಾತ್ರ ಎಲ್ಲಿದಾರೋ ಒಂದು ತೊಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಭಯ ಪಟ್ಕೊಂಡಿರ್ಬೇಕು. ಅವ್ರ ಹೆಂಡತಿ ಬಂದು ಕರೆಕ್ಟ್ ಆಗಿ ಕಟ್ಟುನಿಟ್ಟಾಗಿ ಹೇಳ್ತಾರೆ, ನಾನು ಸ್ವಇಚ್ಛೆಯಿಂದನೇ ಮದುವೆ ಆಗಿರೋದು, ನನ್ನನ್ನ ಯಾರು ಅಪಹರಣ ಮಾಡಿಲ್ಲ, ನನ್ನ ಒಂದು ಮನಸ್ಥಿತಿಯಿಂದನೇ ನನಗೆ ಖುಷಿ ಇದೆ ಈ ಒಂದು ಮದುವೆಗೆ, ನಾನು ಕೂಡ ಆರಾಮಾಗಿದ್ದೀನಿ ಗಂಡನ ಮನೆಯಲ್ಲಿ, ಯಾವುದೇ ರೀತಿ ಭಯ ಪಡುವ ಅಗತ್ಯವಿಲ್ಲ. ಯಾಕೆ ಈ ರೀತಿ ನಮ್ಮ ತಾಯಿ ಉಲ್ಟಾ ಹೊಡಿತಿದ್ದಾರೆ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಎನ್ನುವಂತ ಒಂದು ಮಾತನ್ನ ತಿಳಿಸುತ್ತಾ ಕಣ್ಣೀರಾಗ್ತಾರೆ. ಪೊಲೀಸರು ವಿಚಾರಣೆನ ಮಾಡ್ತಾರೆ, ವಿಚಾರಣೆಗೆ ಸಹಕರಿಸ್ತಾರೆ ಗಾಯತ್ರಿ ಅವರು. ಪೊಲೀಸ್ ಸ್ಟೇಷನ್ಗೆ ಅವರೇ ಖುದ್ದು ಲಾಯರ್ ಜೊತೆಗೆ ಬಂದು ಎಲ್ಲಾ ಮಾಹಿತಿಯನ್ನ ಕೊಟ್ಟು ಹೋಗಿದ್ದಾರೆ. ಜೊತೆಗೆ ಮಾಧ್ಯಮದವರೊಟ್ಟಿಗೂ ಕೂಡ ಮಾತನಾಡಿದಂತ ಗಾಯತ್ರಿ ಅವರು ಈ ಎಲ್ಲಾ ವಿಚಾರವನ್ನ ತಿಳಿಸ್ತಾರೆ. ನಾನು ಆರಾಮಾಗಿ ಇದ್ದೀನಿ, ನಾನು ಲವ್ ಮಾಡ್ತಾ ಇದ್ದೆ, ಆದ ಕಾರಣ ಮದುವೆನ ಸಹ ಮಾಡಿಕೊಂಡಿದ್ದೇನೆ, 5ನೇ ತಿಂಗಳಿನಲ್ಲಿ ಮದುವೆ ಆಗಿದ್ದೇನೆ, ನಾನು ಸ್ವಇಚ್ಛೆಯಿಂದನೇ ಆಗಿರೋದು, ನನಗೆ ಯಾರು ಕೂಡ ತಲೆ ಕೆಡಿಸಿಲ್ಲ, ಯಾರು ಕೂಡ ಮೈಂಡ್ ವಾಶ್ ಮಾಡಿಲ್ಲ ಅನ್ನುವಂತ ಒಂದು ಕ್ಲಾರಿಟಿಯನ್ನ ಕಂಪ್ಲೀಟ್ ಜನರಿಗೆ ಕೊಟ್ಟೋಗಿದ್ದಾರೆ ಗಾಯತ್ರಿ ಅವರು. ಮುಕ್ಳಪ್ಪ ಬರಬೇಕಾಗಿತ್ತು ಎಂಬುದು ತುಂಬಾ ಜನರ ಒಂದು ಅಭಿಪ್ರಾಯ ಆಗಿತ್ತು. ಬಟ್ ಮುಕ್ಳಪ್ಪ ಬರಲಿಲ್ಲ, ಕೇವಲ ಪತ್ನಿ ಅಂದ್ರೆ ಗಾಯತ್ರಿನ ಮಾತ್ರ ಕಳಿಸಿದ್ದಾನೆ. ಇದ್ರ ಬಗ್ಗೆ ನೀವೇನಂತೀರ ಎಂಬುದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ. ಒಟ್ಟಿನಲ್ಲಿ ತಾಯಿ ನಮ್ಗೆ ನಮ್ಮ ಮಗಳು ಬೇಕು ಅಂತ ಈಗ ಪಟ್ಟು ಹಿಡಿದು ಕೂತಿದ್ದಾರೆ. ಗಾಯತ್ರಿ ಅಂತೂ ಬರಕ್ ರೆಡಿ ಇಲ್ಲ, ಯಾಕಂದ್ರೆ ಮದುವೆ ಆಗಿದೆ, ಗಂಡನ ಮನೇಲಿ ಇರ್ತಾಳೆ.